ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟೀಸ್ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ವಿಶ್ವೇಶ್ವರ ಲೇಔಟ್ ಫಸ್ಟ್ ಬ್ಲಾಕ್ ಅಟ್ಯಾಚ್ ಇರುವಂಥ ಕನಕಶ್ರೀ ಲೇಔಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30/40 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋದು. ಹಾಗೆ ಬಿಲ್ಟಪ್ ಏರಿಯಾ ಬಗ್ಗೆ ಹೇಳೋದಾದ್ರೆ ಟೋಟಲ್ ಆಗಿ 4000 ಸ್ಕ್ವೇರ್ ಫೀಟ್ ಬಿಲ್ಟಪ್ ಆಗಿದೆ. ಅಂದರೆ 40 ಚದರ ಬರುತ್ತೆ. ಮನೆ ಮುಂದೆ ನಿಮಗೆ 30 ಫೀಟ್ ವೈಡ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಈ ಒಂದು ಮನೆಯಲ್ಲಿ ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಮತ್ತೆ 1 BHK ಹೌಸ್ ಬರುವಂಥದ್ದು. ಹಾಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಮನೆ ಸಿಗುತ್ತೆ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ಟೈಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ SS ಮತ್ತೆ ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿ ಫುಲ್ ಸೈಜ್ ಗೇಟ್ಸ್ ಮಾಡಿದ್ದಾರೆ. ಪಾರ್ಕಿಂಗ್ ಫ್ಲೋರಿಂಗ್ ನಲ್ಲಿ ಒಂದು ಆಂಟಿಸ್ಕಿಡ್ ಲಪೋತ್ರಾ ಬ್ಲಾಕ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡ್ಬೋದು. ಹಾಗೆ ಮನೆಯ 3 ಕಡೆ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಇರುವಂಥದ್ದು ಇಲ್ಲಿ. ಹಾಗೆ ಗ್ರೌಂಡ್ ಫ್ಲೋರ್ನ 1 BHK ಹೌಸ್ ಆಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಒಂದು 1 BHK ಹೌಸ್ ಮಾಡಿರುವಂಥದ್ದು. ಫಸ್ಟ್ ನಿಮಗೆ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ನಲ್ಲಿ 2 2 ಶೀಟರ್ ವಿಂಡೋಸ್ ಕೊಟ್ಟಿರುವಂಥದ್ದು ಇಲ್ಲಿ. ಹಾಗೆ ಅಗ್ನಿ ಮುನೆಯಲ್ಲಿ ಕರೆಕ್ಟಾಗಿ ನಿಮಗೆ ವಾಸ್ತು ಪ್ರಕಾರ ಓಪನ್ ಕಿಚನ್ ಬರುತ್ತೆ. ಕಿಚನ್ನಲ್ಲಿ SS ಸಿಂಕ್ ಯೂಸ್ ಮಾಡಿದರೆ, ಸ್ಲ್ಯಾಬ್ ಬಂದು 20 mm ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ಕೆಳಗಡೆ ಬಂದು ಸ್ಟೋರೇಜಸ್ಗೆ ಸ್ಪೇಸಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಒಂದು ರೂಮ್ ಕೂಡ ಸಿಗುತ್ತೆ. ರೂಮ್ನಲ್ಲೂ ಕೂಡ ನಿಮಗೆ 2 ಕಡೆ 2 ಶೀಟರ್ 2 ವಿಂಡೋಸ್ ಸಿಗುತ್ತೆ. ಹಾಗೆ ಲಿವಿಂಗ್ನ TV ಕ್ಯಾಬಿನೆಟ್ ವಾಲ್ ಹಿಂದೆಗಡೆ ಬಂದು ನಿಮಗೆ ಕಾಮನ್ ವಾಶ್ರೂಮ್ ಬಂದು ವಾಶ್ರೂಮ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಈ ಸ್ಟೇರ್ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಸ್ಟೇರ್ಕೇಸ್ನಲ್ಲಿ ಆಂಟಿಸ್ಕಿಡ್ ಲಪೋತ್ರಾ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ SS ರೈಲಿಂಗ್ಸ್ ಮಾಡಿರುವಂಥದ್ದು. ಹಾಗೆ ಸ್ಟೇರ್ಕೇಸ್ನ ನಾರ್ತ್ ಸೈಡ್ ಕಡೆ ನಿಮಗೆ ಫುಲ್ MS ಇಂದ ಗ್ರಿಲ್ ಮಾಡಿ ಕವರ್ ಮಾಡಿದ್ದಾರೆ. ಇಲ್ಲಿ ನಾವು ಮೇಲೆ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆದರೆ ನೀವು ಗಮನಿಸ್ಬೋದು, ಫಸ್ಟ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಫಿನಿಶಿಂಗ್ ಟೈಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಇಲ್ಲೊಂದು ಚಿಕ್ಕದಾದ ಗೇಟ್ ಕೂಡ ಕೊಟ್ಟಿದ್ದಾರೆ ಪ್ಯಾಸೇಜ್ಗೆ ಎಂಟ್ರಿ ಆಗೋದಕ್ಕೆ. ಮೇನ್ ಡೋರ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ ನಿಮಗೆ ರೈಟ್ ಸೈಡ್ ಹಾಗೆ ಮೇಲೆಗಡೆ 2 ಕಡೆ ಫಿಕ್ಸೆಡ್ ವಿಂಡೋಸ್ ಕೊಟ್ಟಿರುವಂಥದ್ದು. ಹಾಗೆ ಒಂದು ಸಿಂಪಲಿಸ್ಟಿಕ್ ಆಗಿರುವಂಥ ಒಂದು ಸಿಂಪಲ್ ಡಿಸೈನ್ ಮಾಡಿದ್ದಾರೆ. ಪ್ಯೂರ್ ಬರ್ಮಾಟಿಕ್ ಯೂಸ್ ಮಾಡಿ ಮಾಡಿರುವಂಥ ಮೇನ್ ಡೋರ್ ಡಿಸೈನ್ ಇದು. ವಾಸ್ಕಲ್ ಸೈಜ್ ಒಂದ್ಸರಿ ನೋಡ್ಕೊಳ್ಳಿ, ಒಳ್ಳೆ ಸೈಜ್ನ ವಾಸ್ಕಲ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಇಲ್ಲಿಂದ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಸಿಗುವಂಥದ್ದೇ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಒಂದು 5 ಶೀಟರ್ನ 6 ಫೀಟ್ ಟೀಕುಡ್ ವಿಂಡೋ ಮಾಡಿದ್ದಾರೆ. ಹಾಗೆ ಇನ್ನೊಂದು 2 ಶೀಟರ್ನ 4.5 ಫೀಟ್ ವಿಂಡೋ ಮಾಡಿರುವಂಥದ್ದು. ಹಾಗೆ TV ಕ್ಯಾಬಿನೆಟ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. TV ಕ್ಯಾಬಿನೆಟಲ್ಲಿ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಇದು.
ನಿಮಗೆ ಟಿ ವಿ ಕ್ಯಾಬಿನೆಟ್ ಫುಲ್ ಸೀಲಿಂಗ್ವರೆಗೂ ಫಾಲ್ ಸೀಲಿಂಗ್ ಡಿಸೈನ್ವರೆಗೂ ರನ್ ಆಗುತ್ತೆ, ಕಂಟಿನ್ಯೂಟಿ ಇದೆ. ಹಾಗೆ ಪಿ ಒ ಪಿಯಿಂದ ಫಾಲ್ ಸೀಲಿಂಗ್ ಮಾಡಿರೋಂಥದ್ದು. ಲಿವಿಂಗ್ ಏರಿಯಾದಿಂದ ನಾವು ಮತ್ತೆ ಈ ಕಡೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಏರಿಯಾದಲ್ಲಿ ಒಂದು ಪಾರ್ಟಿಷನ್ ಮಾಡಿದ್ದಾರೆ, ಲ್ಯಾಮಿನೇಟ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿ ಬ್ಯಾಕ್ ಸೈಡ್ನಲ್ಲಿ ಸನ್ ಬೋರ್ಡಿಂದ CNC ಕಟಿಂಗ್ ಮಾಡಿರುವಂಥ ಡಿಸೈನ್ ಇದು. ಇಲ್ಲಿ ನಾವು ಎಂಟ್ರಿ ಆದರೆ ನಮಗೆ ದೊಡ್ಡದಾದಂಥ ಒಂದು ಓಪನ್ ಕಿಚನ್ ಸಿಗುವಂಥದ್ದು. ಇಲ್ಲಿ ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ 5 ಟ್ಯಾಂಡಮ್ ಬಾಕ್ಸಸ್ ಮಾಡಿದ್ದಾರೆ, ಹಾಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು. ಸ್ಲ್ಯಾಬ್ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಒಂದು ಕ್ವಾಡ್ಸ್ನ ಸಿಂಕ್ ಯೂಸ್ ಮಾಡಿದ್ದಾರೆ. ಟೀಕ್ವುಡ್ನ ಒಂದು 2 ಶಟರ್ ವಿಂಡೋ ಬರುವಂಥದ್ದು ಇಲ್ಲಿ. ಟಾಪ್ ಕ್ಯಾಬಿನೆಟ್ಸಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಅಲ್ಯೂಮಿನಿಯಂ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ಟಾಪ್ ಕ್ಯಾಬಿನೆಟ್ಸಲ್ಲಿ. ಲಾಫ್ಟ್ ಬಂದು ಫುಲ್ ಸೈಜ್ ಲಾಫ್ಟ್ಸ್ ಮಾಡಿದ್ದಾರೆ. ಎಲ್ ಶೇಪ್ನಲ್ಲಿ ಸ್ಟೋರೇಜಸ್ಗೋಸ್ಕರ ಲಾಫ್ಟ್ಸ್ ಮಾಡಿರುವಂಥದ್ದು. ಕಿಚನ್ ಕ್ಯಾಬಿನೆಟ್ಸಲ್ಲಿ ಎಲ್ಲ ಆಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಕಿಚನ್ ಪಕ್ಕದಲ್ಲೇ ನಿಮಗೆ ಪೂಜಾ ಏರಿಯಾ ಕೂಡ ಸಿಗುತ್ತೆ, ಪೂಜಾ ರೂಮ್ ಹಾಗೆ ಇಲ್ಲಿ ಒಂದು ಓಪನ್ ಸ್ಪೇಸ್ ಸಿಗುವಂಥದ್ದು ಡೈನಿಂಗ್ ಮಾಡ್ಕೊಳ್ಳೋದಕ್ಕೆ. ಪೂಜಾ ರೂಮ್ ಫ್ರಂಟ್ ವಾಲ್ನಲ್ಲಿ ನೋಡಿದ್ರೆ ನೀವು ಸೀಲಿಂಗಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಪೂಜಾ ರೂಮ್ ವಾಲ್ ಪೂರ್ತಿ ನಿಮಗೆ ವಿನಿಯರಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಟೀಕ್ವುಡ್ನ ವಾಸ್ಕಲ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಪ್ಯೂರ್ ಬರ್ಮಾಟಿಕ್ನ ವಾಸ್ಕಲ್ ಹಾಗೆ ಟಫ್ ಆ್ಯಂಡ್ ಗ್ಲಾಸಿಂದ ಇಚಿಂಗ್ ಮಾಡಿರುವಂಥ ಗ್ಲಾಸ್ ಡೋರ್ಸ್. ಪೂಜಾ ರೂಮ್ ವಾಲ್ ಹಾಗೆ ಫ್ಲೋರಿಂಗ್ ಬಗ್ಗೆ ಹೇಳೋದಾದ್ರೆ ವೈಟ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಕೆಳಗೆ ನಿಮಗೆ ಸ್ಲ್ಯಾಬ್ ಕೂಡ ವೈಟ್ ಮಾರ್ಬಲ್ ಇಂದಾನೆ ಮಾಡಿರುವಂಥದ್ದು. ಇಲ್ಲಿ ಮೇಲೆ ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಆಂಬಿಯಂಟ್ ಲೈಟಿಂಗ್ ಕೂಡ ಮಾಡಿರುವಂಥದ್ದು. ಪೂಜಾ ರೂಮ್ ಪಕ್ಕದಲ್ಲೇ ನಿಮಗೆ ಕಿಚನ್ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ. ಯುಟಿಲಿಟಿಲಿ ನಿಮಗೆ ವಾಲ್ ಟೈಲಿಂಗ್ ಮಾಡಿರುವಂಥದ್ದು. ಹಾಗೆ ಫುಲ್ ಗ್ರಿಲ್ಲಿಂದ MS ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. ಕಿಚನಿಂದ ಮತ್ತೆ ನಾವು ಲಿವಿಂಗ್ ಕಡೆ ಕಂಟಿನ್ಯೂ ಮಾಡಿ TV ಕ್ಯಾಬಿನೆಟ್ ವಾಲ್ ಬ್ಯಾಕ್ ಸೈಡ್ ಹೋದರೆ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಇಲ್ಲೊಂದು ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲಿ ವಾಶ್ರೂಮ್ ಪಕ್ಕದಲ್ಲೇ ನಿಮಗೆ ಒಂದು ಪೇರೆಂಟ್ ರೂಮ್ ಸಿಗುವಂಥದ್ದು. ಈ ರೂಮ್ನಲ್ಲಿ ನಿಮಗೆ ಒಂದು 2 ಶಟರ್ ಹಾಗೆ ಈ ಕಡೆ ಒಂದು 2 ಶಟರ್ ವಿಂಡೋ ಸಿಗುತ್ತೆ, ಟೀಕ್ವುಡ್ನ ವಿಂಡೋ. ಹಾಗೆ 3 ಡೋರ್ ಓಪನ್ ಟೈಪ್ ವಾರ್ಡ್ರೋಬ್ ಮಾಡಿದ್ದಾರೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಯೂಸ್ ಮಾಡೋದು. ಇಲ್ಲಿಂದ ಮತ್ತೆ ಹೊರಗೆ ಬಂದು ನಾವು ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೆಕೆಂಡ್ ಫ್ಲೋರ್ನ ರೂಮ್ಸ್ಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಫ್ಲೋರಿಂಗ್ ಬಗ್ಗೆ ಹೇಳೋದಾದ್ರೆ ಪೂರ್ತಿ ಫ್ಲೋರಿಂಗ್ ಬಂದು ನಿಮಗೆ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು ಫ್ಲೋರಿಂಗಲ್ಲಿ. ಸ್ಟೇರ್ ಕೇಸ್ನಲ್ಲೂ ಕೂಡ ನಿಮಗೆ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಹಾಗೆ ರೈಲಿಂಗ್ಸ್ ಬಂದು SS ಮತ್ತೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದರೆ ನಾವು ನಿಮಗೆ ಮೊದಲು ಸಿಗೋದೆ ಒಂದು ಲಿವಿಂಗ್ ಏರಿಯಾ. ಇಲ್ಲೊಂದು ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಲಿವಿಂಗಲ್ಲಿ ನಿಮಗೆ ಸಿಟ್ಔಟ್ ಏರಿಯಾ ಕೂಡ ಸಿಗುತ್ತೆ. ಒಂದು ದೊಡ್ಡದಾದಂಥ ಒಂದು ಸಿಟ್ಔಟ್ ಏರಿಯಾ ಮಾಡಿರುವಂಥದ್ದು. ಇಲ್ಲಿ ಎಲ್ಲ ಪೂರ್ತಿ MS ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ ಸಿಟ್ಔಟ್ ಏರಿಯಾ ಕೂಡ. ಹಾಗೆ ನಿಮಗೆ ಈ ಫ್ಲೋರ್ನಲ್ಲಿ 2 ರೂಮ್ಗಳು ಕೂಡ ಸಿಗುತ್ತೆ.
ರೂಮ್ ವಾಸ್ಕಲ್ ಡೋರ್ಸ್ ಬಗ್ಗೆ ಹೇಳೋದಾದ್ರೆ, ವಾಸ್ಕಲ್ ಬಂದು ಟೀಕ್ವುಡ್ ಇಂದ ಮಾಡಿರುವಂಥದ್ದು. ಡೋರ್ಸ್ ಬಂದು ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿದ್ದಾರೆ ಡೋರ್ಸ್ ನಲ್ಲಿ. ರೂಮ್ ಸೈಜ್ ಬಗ್ಗೆ ಹೇಳೋದಾದ್ರೆ ದೊಡ್ಡದಾಗೇ ಇದೆ ಅಂತ ಹೇಳ್ಬೋದು. ನಿಮಗೆ ಅದು ಕಂಜೆಸ್ಟೆಡ್ ಅನ್ಸಲ್ಲ. ಹಾಗೆ ಈ ರೂಮ್ ನಲ್ಲಿ ನಿಮಗೆ 2 2 ಶಟರ್ ಟೀಕ್ವುಡ್ ವಿಂಡೋ ಸಿಗತ್ತೆ. ಹಾಗೆ ಫುಲ್ ಸೈಜ್ ವಾರ್ಡ್ರೋಬ್ಸ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ 6 ಡೋರ್ಗಳ ಓಪನ್ ಟೈಪ್ ವಾರ್ಡ್ರೋಬ್ ಸಿಗುತ್ತೆ. 6 ಡೋರ್ಸ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್. ಹಾಗೆ ಮೇಲ್ಗಡೆ ಸ್ಟೋರೇಜಸ್ಗೆ ಲಾಫ್ಟ್ಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಹಾಗೆ ವಾರ್ಡ್ರೋಬ್ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಹಾಗೆ ಸ್ಟೋರೇಜ್ ಸ್ಪೇಸಸ್ ಕೂಡ ಕೊಟ್ಟಿರುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಎದುರುಗಡೆ ನಿಮಗೆ ಆಪೋಸಿಟ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ವೆಸ್ಟರ್ನ್ ಕಮೋಡ್, ಹಾಗೆ ಒಂದು ಹ್ಯಾಂಡ್ ವಾಶ್ ಕೂಡ ಸಿಗುತ್ತೆ. ಈ ರೂಮಿಂದ ಮತ್ತೆ ನಾವು ಹೊರಗೆ ಬಂದು ಆಪೋಸಿಟ್ ನಲ್ಲೇ ಇರುವಂತಹ ಡೋರ್ ನಲ್ಲಿ ಒಳಗೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಇದು ಆ ರೂಮ್ಗಿಂತ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಈ ರೂಮ್ ನಲ್ಲಿ ನಿಮಗೆ ಒಂದು 3 ಶಟರ್, ಹಾಗೆ ಈ ಕಡೆ ಒಂದು 3 ಶಟರ್, 2 3 ಶಟರ್ನ ಟೀಕ್ವುಡ್ ವಿಂಡೋ ಸಿಗುವಂಥದ್ದು. ಹಾಗೆ ದೊಡ್ಡದಾದಂಥ ಫುಲ್ ಕುಬೇರ್ ಮೂಲೆಯಲ್ಲಿ ಕರೆಕ್ಟಾಗಿ ದೊಡ್ಡದಾದಂಥ ಒಂದು ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ ವಾರ್ಡ್ರೋಬ್ಸ್. 6 ಡೋರ್ಸ್ನ ಓಪನ್ ಟೈಪ್ ವಾರ್ಡ್ರೋಬ್ ಸಿಗುತ್ತೆ. ಮೇಲ್ಗಡೆ ಲಾಫ್ಟ್ಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಆಂಬಿಯಂಟ್ ಲೈಟಿಂಗ್ ಕೂಡ ಮಾಡಿದ್ದಾರೆ. ಈ ರೂಮ್ನಲ್ಲಿ ನಿಮಗೆ ಬಾಲ್ಕನಿ ಕೂಡ ಸಿಗುತ್ತೆ. ಬಾಲ್ಕನಿ ಫ್ಲೋರಿಂಗ್ ನಲ್ಲಿ ಟೈಲ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್. ಹಾಗೆ ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಈ ರೂಮ್ ಡೋರ್ನ ಬ್ಯಾಕ್ ಸೈಡ್ ನಲ್ಲಿ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಸಿಗುತ್ತೆ. ಡ್ರೆಸ್ಸಿಂಗ್ ಏರಿಯಾ, ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಮಾಡಿರುವಂಥದ್ದು. ಹಾಗೆ ಅದರ ಪಕ್ಕದಲ್ಲೇ ನಿಮಗೆ ವಾರ್ಡ್ರೋಬ್ಸ್ ಕೂಡ ಮಾಡಿದ್ದಾರೆ. 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ಸ್ ಕೂಡ ಸಿಗುತ್ತೆ. ಈ ಡ್ರೆಸ್ಸಿಂಗ್ ಮಿರರ್ ಎದುರುಗಡೆನೆ ನಿಮಗೆ ಆಪೋಸಿಟ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಮಾಡಿರುವಂಥದ್ದು. ಬಾತ್ರೂಮ್ ಟೈಲಿಂಗ್ ಬಗ್ಗೆ ಹೇಳೋದಾದ್ರೆ 8 ಫೀಟ್ 8.5 ಫೀಟ್ ಟೈಲಿಂಗ್ ಮಾಡಿದ್ದಾರೆ. ಎಲ್ಲ 2x4 ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರುವಂಥದ್ದು. ಈ ರೂಮ್ನಿಂದ ಮತ್ತೆ ಹೊರಗೆ ಬಂದು ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಾವು ಕೆಳಗೆ ನೋಡಿದಾಗೇನೆ ಸೇಮ್ ಮಾಸ್ಟರ್ ಬೆಡ್ರೂಮ್ ಸೈಜ್ನ ಮತ್ತೊಂದು ರೂಮ್ ಸಿಗುತ್ತೆ. ಈ ರೂಮ್ನಲ್ಲೂ ನಿಮಗೆ ಸೇಮ್ ಅದೇ ಥರ 6 ಡೋರ್ಸ್ನ ಓಪನ್ ಟೈಪ್ ವಾರ್ಡ್ರೋಬ್, 2 3 ಶಟರ್ ಟೀಕ್ವುಡ್ ವಿಂಡೋ, ಹಾಗೆ POP ಫಾಲ್ ಸೀಲಿಂಗ್ ಡಿಸೈನ್, ಒಂದು ಬಾಲ್ಕನಿ. ಸೇಮ್ ಕೆಳಗೆ ನೋಡಿದಂಥ ಸೈಜ್ನ ಸೇಮ್ ಬಾಲ್ಕನಿ ಬರುತ್ತೆ. ಅದೇ ಟೈಲಿಂಗ್ ಅದೇ ಥರ ಮಾಡಿರುವಂಥ ಸೇಮ್ ಡಿಸೈನ್. ಹಾಗೆ ಡೋರ್ ಹಿಂದೆ ನಿಮಗೆ ಡ್ರೆಸ್ಸಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಬಂದು ನಿಮಗೆ ಒಂದು 2 ಡೋರ್ನ ಓಪನ್ ಟೈಪ್ ವಾರ್ಡ್ರೋಬ್ ಮಾಡಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಮಿರರ್ ಮಾಡಿರುವಂಥದ್ದು. ಇಲ್ಲಿ ಕೆಳಗಡೆ ಡ್ರಾಯರ್ಸ್ ಕೊಟ್ಟಿರೋದು ಡ್ರೆಸ್ಸಿಂಗ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್ಗೆ. ಮಿರರ್ ಎದುರುಗಡೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಈ ರೂಮಿಂದ ಹೊರಗೆ ಬಂದರೆ ನಮಗೆ ಟೆರಸ್ ಎಂಟ್ರಿ ಆಗೋದಕ್ಕೆ MS ಇಂದ ಗೇಟ್ ಮಾಡಿರುವಂಥದ್ದು. ಇಲ್ಲಿ ನಾವು ಹೊರಗೆ ಬಂದರೆ ನಮಗೆ ಟೆರಸ್ ಏರಿಯಾ ಸಿಗುತ್ತೆ. ಇದು ಬಂದು ಕ್ಲೇ ಟೈಲ್ ಹಾಗೆ ಡ್ರೆಸ್ ವರ್ಕ್ ಮಾಡಿ ಸಿಟ್ಔಟ್ ಟೈಪಲ್ಲಿ ಮಾಡಿರುವಂಥದ್ದು. ಇದು ಇಲ್ಲೂ ಕೂಡ ನಿಮಗೆ 1x1
ಟೈಲ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಅಲ್ಲಿ. ಹಾಗೆ ಈ ಲ್ಯಾಡರ್ ನಲ್ಲಿ ನಾವು ಮೇಲೆ ಹೋದ್ರೆ ನಮಗೆ ಮೇಲೆ ಓಪನ್ ಟೆರಸ್ ಸಿಗತ್ತೆ. ಇದು ಬಂದು ಸ್ಟೇರ್ ಕೇಸ್ ನಲ್ಲಿ ಸನ್ಲೈಟ್ಗೋಸ್ಕರ ಮಾಡಿರುವಂಥದ್ದು. ಇದು ಟೆರಸ್ ನಲ್ಲಿ ನಿಮಗೆ ಬಟ್ಟೆಗಳು ಒಣಗಾಕೋದಕ್ಕೆ ಒಂದು MS ಇಂದ ಸ್ಟ್ಯಾಂಡ್ ಮಾಡಿದ್ದಾರೆ. ಹಾಗೆ 2000 ಲೀಟರ್ನ ಓವರ್ ಹೆಡ್ ಟ್ಯಾಂಕ್ ಯೂಸ್ ಮಾಡಿರೋಂಥದ್ದು. ಟ್ಯಾಂಕ್ ರೂಮ್ ಕೆಳಗಡೆ ನಿಮಗೆ ಸ್ಟೋರೇಜಸ್ಗೆ ಸ್ಪೇಸ್ ಸಿಗುತ್ತೆ. ಈ ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಈ ಲೇಔಟ್ನ ಪಕ್ಕದಲ್ಲಿ ಅಂದ್ರೆ ಅಟ್ಯಾಚ್ ಆಗಿ ನಿಮಗೆ BDA ಸರ್ ಎಂ ವಿಶ್ವೇಶ್ವರ ಲೇಔಟ್ ಫಸ್ಟ್ ಬ್ಲಾಕ್ ಬರೋದ್ರಿಂದ ಒಳ್ಳೆ ಲೊಕ್ಯಾಲಿಟಿ ಅಂತ ಹೇಳ್ಬೋದು. ಬಿಲ್ಡಿಂಗ್ ಬಂದು ನಿಮಗೆ 100 ಫೀಟ್ ರಿಂಗ್ ರೋಡ್ ಪ್ಯಾರಲ್ ರೋಡಲ್ಲೇ ಬರುತ್ತೆ. ಇಲ್ಲಿಂದ 10 ಮೀಟರ್ಸ್ ಕೂಡ ಆಗೋದಿಲ್ಲ ನಿಮಗೆ 100 ಫೀಟ್ ರಿಂಗ್ ರೋಡ್. ಹಾಗೆ ಬಸ್ ಸ್ಟಾಪ್ ಬಂದು ವಾಕೇಬಲ್ ಡಿಸ್ಟೆನ್ಸ್ ಇಲ್ಲಿಂದ. ಹಾಗೆ ಈ ಪ್ರಾಪರ್ಟಿಯ ಡಾಕ್ಯುಮೆಂಟ್ ಬಗ್ಗೆ ಹೇಳೋದಾದ್ರೆ ಇದು ಬಂದು ನಿಮಗೆ ಕನಕಶ್ರೀ ಲೇಔಟ್ಗೆ ಸೇರಿರುವಂಥದ್ದು. ಖಾತಾ ಬಂದು BDA ಖಾತಾ. BDA ಖಾತಾ ಇರೋದ್ರಿಂದ ನಿಮಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುತ್ತೆ. ಹಾಗೆ 100% ಲೀಗಲ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಓನರ್ ಬಂದು ಈ ಬಿಲ್ಡಿಂಗಿಗೆ 2.5 CR ಕೋಟ್ ಮಾಡ್ತಾ ಇದ್ದಾರೆ. ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಈ ಬಿಲ್ಡಿಂಗ್ ವಿಸಿಟ್ ಮಾಡಿ ಓನರ್ ಜೊತೆ ಡೈರೆಕ್ಟ್ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡಬಹುದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.